ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್, ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸಂಜನಾ ಅಂತ. ವಯಸ್ಸು 27 ವರ್ಷ, ಎತ್ತರ 5.5 ಅಡಿ ಹಾಗೂ ಗೋಧಿ ಮೈಬಣ್ಣ ಎಂದು ಕೂಡ ತಿಳಿಸಲಾಗ್ತಿದೆ. ಇವರು ನಾಜೂಕಾದ ಮುಖಚಹರೆಯನ್ನು ಹೊಂದಿದ್ದಾರೆ. ಅವರು ಮೂಲತಃ ದಾವಣಗೆರೆ ಜಿಲ್ಲೆಯವರು, ಆದರೆ ಪ್ರಸ್ತುತ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. MBA ಪದವಿಯನ್ನು ಪಡೆದಿದ್ದು ಒಂದು ಖಾಸಗಿ ಬ್ಯಾಂಕ್ನಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರ, ಸಂಜನಾ ಬಹಳ ಚುರುಕು, ಬುದ್ಧಿವಂತ ಹಾಗೂ ಆತ್ಮವಿಶ್ವಾಸಿಯ ಹುಡುಗಿ. ಕುಟುಂಬದ ಸಂಸ್ಕಾರ ಮತ್ತು ಆಧುನಿಕತೆ ಎರಡನ್ನ ಸಮತೋಲನಗೊಳಿಸಿ ಸಾಗಿಸುವ ಸ್ವಭಾವ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿ. ಸಂಜನಾ ಹೇಳುವಂತಹ ಮಾತು, ನನಗೆ ಬೇಕಾಗಿರುವಂತಹ ಗಂಡು ದೊಡ್ಡ ದೊಡ್ಡ ಬೇಡಿಕೆಗಳಿಲ್ಲ. ನಾನು ಬಯಸುವುದು ಒಳ್ಳೆಯ ವ್ಯಕ್ತಿತ್ವ, ನಂಬಿಕೆ, ಪ್ರಾಮಾಣಿಕತೆ ಮತ್ತು ಜೀವನದಲ್ಲಿ ಒಟ್ಟಿಗೆ ಮುಂದೆ ಸಾಗುವ ಮನಸ್ಸನ್ನು ಅಷ್ಟೇ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಉದ್ಯೋಗ ಮಾಡಿಕೊಂಡಿದ್ದರೆ ಚೆನ್ನಾಗಿರುತ್ತದೆ. ಎತ್ತರ ಮೈಬಣ್ಣ ನನಗೆ ಮುಖ್ಯವಲ್ಲ, ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಂತ ಸಂಗಾತಿ ಬೇಕು ಎಂದು ಇವರು ಕೇಳಿಕೊಳ್ಳುತ್ತಿದ್ದಾರೆ. ಅವರು ವಿಶೇಷವಾಗಿ ಹೇಳುವಂತಹ ಮಾತು ಏನೆಂದರೆ, ಮದುವೆ ಅಂದರೆ ಇಬ್ಬರಿಗೊಬ್ಬರು ಮಾತ್ರವಲ್ಲ, ಕುಟುಂಬಗಳ ಒಕ್ಕೂಟ ಕೂಡ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಗುಣಗಳನ್ನು ನಾವು ನೋಡಿದ್ರೆ, ಸಂಜನಾ ತುಂಬ ಪಾಸಿಟಿವ್ ಮೈಂಡೆಡ್ ಹಾಗೂ ಕಷ್ಟ ಬಂತು ಎಂದರೆ ಬೆನ್ನು ತಗ್ಗಿಸುವುದಿಲ್ಲ. ಅವರಿಗೆ ಪುಸ್ತಕವನ್ನು ಓದುವುದು, ಪ್ರವಾಸ ಮಾಡುವುದು, ಹೊಸ ತಿನಿಸುಗಳನ್ನು ಪ್ರಯತ್ನಿಸುವುದು ತುಂಬ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ. ಸಂಗೀತದಲ್ಲಿ ಆಸಕ್ತಿ ಹೆಚ್ಚನ್ನು ಕೂಡ ಹೊಂದಿದ್ದಾರೆ. ವೀಕೆಂಡ್ಸ್ಗೆ ಗಿಟಾರ್ ಕಲಿಯುತ್ತಾರೆ. ಹಾಗೆ ಕುಟುಂಬದವರ ಪ್ರಕಾರ ಸಂಜನಾ ಒಮ್ಮೆ ಮಾತು ಕೊಟ್ಟರೆ ಯಾವ ಪರಿಸ್ಥಿತಿಯಲ್ಲಾದರೂ ನಿಲ್ಲುವ ಸ್ವಭಾವದವಳು ಎಂದು ಕೂಡ ಹೇಳಲಾಗಿದೆ. ಸ್ನೇಹಿತರು ಹೇಳುವಂತೆ ಅವಳಲ್ಲಿ ಕಾನ್ಫಿಡೆನ್ಸ್ ಹಾಗೂ ಹೆಲ್ಪಿಂಗ್ ನೇಚರ್ ಒಂದೇ ಜಗತ್ತಿಗೆ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರು, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಸಂಜನಾ ಜೀವನದಲ್ಲಿ ಸುಲಭ ದಾರಿಯೇ ಇರಲಿಲ್ಲ. ತಂದೆ ಉದ್ಯೋಗವನ್ನು ತೊರೆದ ನಂತರ ಮನೆಯ ಆರ್ಥಿಕ ಪರಿಸ್ಥಿತಿ ಬಲಹೀನವಾಗಿತ್ತು. ಆ ಸಮಯದಲ್ಲಿ ಕಾಲೇಜು ಓದುವುದರ ಜೊತೆಗೆ ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿ ತನ್ನ ಸ್ಟಡೀಸನ್ನು ಮುಂದುವರಿಸಿದಳು. ಆ ಅನುಭವಗಳು ಅವಳಲ್ಲಿ ಇಂಡಿಪೆಂಡೆನ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಮತ್ತು ಸೆಲ್ಫ್ ಕಾನ್ಫಿಡೆನ್ಸನ್ನು ತಂದಿವೆ. ಹಾಗೆ ಅವರು ಹೇಳುವಂತಹ ಮಾತು ಏನೆಂದರೆ, ಜೀವನದಲ್ಲಿ ಕಷ್ಟ ಬರುವುದು ತಪ್ಪಲ್ಲ, ಆದರೆ ಅದನ್ನು ಹೇಗೆ ನಿಭಾಯಿಸುತ್ತೇವೆ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ ಸ್ನೇಹಿತರೆ, ಇಂತಹ ವಿದ್ಯಾವಂತ, ಜವಾಬ್ದಾರಿತನದ ಹಾಗೆ ಪ್ರೀತಿ ಪಾತ್ರ ಹುಡುಗಿಯನ್ನು ಸಂಗಾತಿಯಾಗಿ ಸ್ವೀಕರಿಸಬೇಕೆಂದು ಆಸಕ್ತಿ ಇರುವವರು ವಿವಾಹ ಪ್ರೊಫೈಲ್ ಚಾನಲ್ ಮೂಲಕ ಸಂಪರ್ಕಿಸಬಹುದು. ಫ್ರೆಂಡ್ಸ್, ಮದುವೆ ಎಂದರೆ ಇಬ್ಬರು ಒಟ್ಟಿಗೆ ಕೈ ಹಿಡಿದು ನಂಬಿಕೆಯ ದಾರಿಯಲ್ಲಿ ಸಾಗುವುದು ಅಲ್ಲ, ಸಂಜನಾಳ ನಂಬಿಕೆ ಎಂದು ಬಯಸುತ್ತಿದ್ದಾರೆ. ಯಾರಿಗಾದರೂ ಸ್ನೇಹಿತರೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.